ಬಾಯಾರಿಕೆಗೆ ಬೆಸ್ಟ್ ಆಗಿರುವಂತಹ ಶಂಖಪುಷ್ಪ ಹಾಗೂ ಲೆಮನ್ ಆರೆಂಜಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇವೆ ಇವತ್ತು. ಸುಲಭವಾಗಿ ಯಾರು ಬೇಕಾದರೂ ಇದನ್ನು ಮಾಡಿಕೊಳ್ಬೋದು. ಲೆಮನ್ ಆರೆಂಜ್ ನೋಡಿ ಹೀಗಿರ್ತದೆ. ಇದು ನೋಡಲಿಕ್ಕೆ ಲೆಮನ್ ಹಾಗೆ, ಒಳಗಡೆ ಆರೆಂಜಿನಾಗಿರ್ತದೆ. ಇದು ನೋಡಿ ಇಲ್ಲಿ ಒಂದೆರಡು ಹಣ್ಣಾಗಿದೆ. ನಮ್ಮ ಹತ್ರ ಇದೊಂದು ಸಣ್ಣ ಗಿಡ ಉಂಟು, ಒಂದು 4-5 ವರ್ಷ ಆಯಿತು ನಟ್ಟು. ಈ ಸತಿ ಮೊದಲ ಬಾರಿಗೆ ಇದರಲ್ಲಿ ಆರೆಂಜ್ ಆಗಿದೆ. ಇದನ್ನು ಈಗ ಹಣ್ಣಾಗಿರೋದನ್ನು, ಇದು ನೋಡಿ ಈಗ ಹಣ್ಣಾಗಿದೆ, ಇದನ್ನು ಒಂದೆರಡನ್ನು ನಾನು ಕೊಯ್ದುಕೊಳ್ತೇನೆ. ನೋಡಿ ಈ ಥರ ಇರ್ತದೆ, ಕಟ್ ಮಾಡಿ ತೋರಿಸ್ತೇನೆ. ಅದನ್ನು ಸಣ್ಣ ಇರ್ತದೆ, ಲೆಮನ್ ಅಷ್ಟೇ ದೊಡ್ಡ ಇರ್ತದೆ. ಒಳಗಡೆ ನೋಡಿ ಈಗ ಕಟ್ ಮಾಡುವಾಗ ಇದು ಆರೆಂಜ್ ಹೇಗಿರ್ತದೆ ಅದೇ ಕಲರಲ್ಲಿ ಇರ್ತದೆ. ಟೇಸ್ಟ್ ಕೂಡ ಹಾಗೆ ನಿಂಬೆ ಹುಳಿ ಹಾಗೂ ಕಿತ್ತಳೆ ಹಣ್ಣಿನ ಎರಡರ ರುಚಿ ಕೂಡ ಇರ್ತದೆ. ನಿಂಬೆ ಹಣ್ಣಿನ ಹಾಗೆ ಹುಳಿ ಕೂಡ ಇರ್ತದೆ, ಕಿತ್ತಳೆ ಹಾಗೆ ಪರಿಮಳ ಕೂಡ ಇರ್ತದೆ. ನೋಡಿ ಇದೇ ಥರ ಹೊರಗಿಂದ ಲೆಮನ್, ಒಳಗಿಂದ ಆರೆಂಜ್ ಥರ ಇದೆ. ಇದನ್ನು ಈಗ ಲೆಮನ್ ಹಿಂಡುವ ರೀತಿಯಲ್ಲೇ ಇದನ್ನು ಹಿಂಡಿಕೊಳ್ಬೇಕು. ಯಾಕಂದರೆ ಇದು ಕೈಯಲ್ಲಿ ಹಿಂಡಿದರೆ ಅದರ ಬೀಜ ಎಲ್ಲ ಅದರೊಳಗೆ ಬೀಳ್ತದೆ. ಹಾಗಾಗಿ ಲೆಮನ್ ಹಿಂಡುವಂತಹ ಉಪಕರಣವನ್ನು ಉಪಯೋಗಿಸಿಕೊಂಡೇ ನಾವು ಜ್ಯೂಸ್ ಮಾಡುವ ಇವತ್ತು. 1 ಕಪ್ ಜ್ಯೂಸ್ ಮಾಡಲಿಕ್ಕೆ, ಅಂದರೆ ಒಬ್ಬರಿಗೆ ಕುಡಿಲಿಕ್ಕೆ 2 ಲೆಮನ್ ಆರೆಂಜ್ ಬೇಕಾಗ್ತದೆ. ಅದರಲ್ಲಿ ರಸ ಸ್ವಲ್ಪ ಕಡಿಮೆ ಇರೋದು, ಹಾಗಾಗಿ 2 ಲೆಮನ್ ಆರೆಂಜನ್ನು ನಾನು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದೇನೆ. ನನ್ನ ಹತ್ರ ಶಂಖಪುಷ್ಪದ ರಸ ನಾನು ಯಾವಾಗಲೂ ತೆಗೆದಿಟ್ಕೊಳ್ತೇನೆ, ಎಂತಕ್ಕಾದರೂ ಬೇಕಾದ್ರೆ ಅಂತ ಹೇಳ್ಕೊಂಡು. ಹಾಗೆ ಶಂಖಪುಷ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಿಮಗೆಲ್ಲ ಗೊತ್ತೇ ಇದೆ ಅದು. ಅದರ ರಸವನ್ನು ಒಂದು ಸ್ವಲ್ಪ ಹಾಕಿಕೊಳ್ತೇನೆ. ಲೆಮನ್ ಆರೆಂಜ್ ಹಾಗೂ ಶಂಖಪುಷ್ಪ 2 ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಹಾಕ್ಕೊಂಡು ಈಗ ಒಂದಷ್ಟು ಪುದೀನ ಎಲೆಗಳನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಪುದೀನ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪದು, ಹಾಗೆ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಸೋಡಾ ಸೇರಿಸ್ಕೊಳ್ತಾ ಇದ್ದೇನೆ. ಸೋಡಾ ಬೇಡ ಅಂತ ಹೇಳುವವರು ನೀರು ಹಾಕ್ಕೊಳ್ಬೋದು. ನನ್ನ ಹತ್ರ ಸೋಡಾ ಇತ್ತು ಇವತ್ತು, ಹಾಗಾಗಿ ಸೋಡಾ ಹಾಕಿಕೊಳ್ತಾ ಇದ್ದೇನೆ. ಇದು ಶುಗರ್ ಫ್ರೀ. ಇದು ಶುಗರ್ ಫ್ರೀ ಇಲ್ಲ ಅಂತ ಹೇಳಿದರೆ ಸಕ್ಕರೆ ಹಾಕ್ಕೊಳ್ಬೋದು, ಇಲ್ಲ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಬೆಲ್ಲ ಕೂಡ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು. ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಳ್ಬೋದು. ನೋಡಿ ನಮ್ಮ ರುಚಿಯಾದ ಆರೋಗ್ಯಕರವಾದ ಲೆಮನ್ ಆರೆಂಜ್ ಶಂಖಪುಷ್ಪದ ಶರ್ಬತ್ತು ರೆಡಿ ಆಯಿತು. ಕೋಲ್ಡ್ ಬೇಕಂತೇಳಿ ಆದರೆ ಐಸ್ ಹಾಕ್ಕೊಳ್ಳಿ, ಕೋಲ್ಡ್ ಬೇಡ ಅಂತ ಹೇಳೋರು ಹಾಗೇ ಕುಡಿಬೋದು. ಸೆಕೆಗಾಲದಲ್ಲಿ ಕೋಲ್ಡ್ ಹಾಕದೇ ಕುಡಿಯೋದೇ ಒಳ್ಳೆಯದು. ಅದನ್ನು ಯಾವಾಗಲೂ ಸೆಕೆಗೆ ಐಸನ್ನು ನಾವು ಆದಷ್ಟು ಕಡಿಮೆ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ನಮ್ಮ ರುಚಿಯಾದ ಆರೋಗ್ಯಕರವಾದ ಲೆಮನ್ ಆರೆಂಜ್ ಶಂಖಪುಷ್ಪದ ಜ್ಯೂಸ್ ರೆಡಿ ಆಯಿತು. ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಗ್ತದಂತ ನನಗೆ ಹೇಳ್ತೀರಲ್ವ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.